ರಾಜ್ಯದಲ್ಲಿ ಮಳೆ ಇಲ್ಲದೆ ಬರಗಾಲ ಆವರಿಸಿದೆ. ಸಂಕಷ್ಟದಲ್ಲಿರುವಂತಹ ರೈತರಿಗೆ ಇದೀಗ ಮತ್ತೊಂದು ಆಘಾತ ಎದುರಾಗಿದೆ. ವಿಜಯನಗರ ಜಿಲ್ಲೆಯ ರೈತರಿಗೆ ಬ್ಯಾಂಕ್ನಿಂದ ನೋಟಿಸ್ ಬಂದಿದೆ. ರೈತರ ಗಾಯದ ಮೇಲೆ ಬ್ಯಾಂಕ್ಗಳು ಬರೆ ಎಳೆದಿವೆ. ಸಾಲ ಮರುಪಾವತಿ ಮಾಡಿ ಅಂತ ಹೇಳಿ ನೋಟಿಸ್ ಅನ್ನ ಕೊಡಲಾಗಿದೆ. ಹೊಸಪೇಟೆ ತಾಲೂಕಿನ ಧರ್ಮಸಾಗರ, ಕಾಕುಬಾಳ ಸೇರಿದಂತೆ ವಿವಿಧ ಗ್ರಾಮಗಳ ರೈತರಿಗೆ ಬ್ಯಾಂಕ್ನಿಂದ ನೋಟಿಸ್ ಬಂದಿದೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸೇರಿ ಹಲವು ಬ್ಯಾಂಕ್ಗಳಿಂದ ನೋಟಿಸ್ ಬಂದು ತಲುಪಿದೆ. ಸಾಲ ವಸೂಲಾತಿ ನೋಟಿಸ್ನಿಂದ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ರೈತರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ರೈತರ ಜೊತೆಗೆ ರೈತರು ಒಂದು ಕಡೆ ಆಗ್ರಹಿಸ್ತಾ ಇದ್ದಾರೆ. ಅದೇ ರೀತಿ ರೈತರ ಜೊತೆಗೆ ಬ್ಯಾಂಕ್ ಮ್ಯಾನೇಜರ್ ಮಾತನಾಡಿರುವಂತಹ ಒಂದು ಆಡಿಯೋ ಕೂಡ ಲಭ್ಯವಿದೆ. ಆಡಿಯೋದಲ್ಲಿ ಏನಿದೆ, ಏನ್ ಮಾತನಾಡಿದ್ದಾರೆ ಬನ್ನಿ ಕೇಳೋಣ. ಕೋರ್ಟ್ ಕಚೇರಿ ಫೀಸ್ ಸುಮ್ಮನೆ ಇದು ಮಾಡ್ತಾರ? ಅಲ್ಲ ಸರ್, ಕೋರ್ಟ್ ಕಚೇರಿ ಫೀಸ್ ಅನ್ನೋದು ಏನೇ ಸರ್? ಈಗ ಆ ಫೀಸ್ ಎಲ್ಲ ಇನ್ಕ್ಲೂಡ್ ಆಗಿನೇ ನೀವು ಇದು ಮಾಡ್ತಾರ ನಾಳೆ ಕಟ್ಸಿಗೊತ್ನಾಗ. ಅದಕ್ಕೆ ನಾವೇನ್ ಹೇಳಿದ್ವಿ, ಅವೆಲ್ಲ ಯಾಕ 1 ಲಕ್ಷ ತಗೊಂಡ್ರಲ್ಲ 1 ಲಕ್ಷನೇ ಕಟ್ತೀವಿ ಅಂತ ನಾವ್ ಹೇಳಿದ್ವಿ. ಯಾಕಂದ್ರೆ ಬರಗಾಲ ಇದೆ, ಮಳೆ ಇಲ್ಲ. ನೀವೇ ನೋಡ್ತಿರಲ್ಲ, ಎಲ್ಲಿ ನೀವೆಲ್ಲಿ ಹೊಸಪೇಟೆಯಿಂದ ಬರ್ತೀರ ಬಳ್ಳಾರಿಯಿಂದ ಬರ್ತೀರ? ಹೊಸಪೇಟೆ ಸರ್. ದಾರಿ ಗುಂಟ ನೋಡ್ತಿರಲ್ಲ, ಬಸ್ನಾಗ ಹೋಗ್ತಾರ ಬರೋಕಾರ. ಏನ ಬೋರ್ವೆಲ್ ಇರೋ ಒಂದೇ ಒಂದ್ ಸ್ವಲ್ಪ ಮಾಡ್ಕೊಂಡಾರ. ಈ ಮಳೆ ಆಶ್ರಿತ ಎಲ್ಲಿ ಅದಾವ ಕಣ್ಣಿ ಕಾಣಲ್ವರೆಗೆ ಗಿಡ ಬೆಳೆದೋಗೈತಿ. ಅದೇ ಸರ್, ನಾನು ಹೇಳಿದೀನಿ, ಎಲ್ಲಾ ಹೇಳಿದೀನಿ ನಿಮ್ಗೆ. ಅದ ನಮ್ಗೆ ಮತ್ತೆ ಫೋನ್ ಮಾಡಿದ್ರು ಆರ್ ಅವರು, ಬಂದಿದ್ರ ಅವ್ರ ಅಂದ್ರೆ ಬಂದಿಲ್ಲ ಅಂತ ಹೇಳಿದೀನಿ ಎಸ್.ಎಂ.ಗೆ. ಮತ್ತೆ ಅವ್ರದ್ದು ಅಟ್ಲೀಸ್ಟ್ 2 ಲಕ್ಷನ ಕಟ್ಸ್ಕೋಬೇಕಲ್ಲ ನೀವು ಅಂದ್ರು ಅವರು. ಆಯ್ತು ಸರ್ ಹೇಳ್ತೀನಿ ಅಂತ ಹೇಳ್ದೆ. ಇಲ್ಲ ನೋಡ್ರಿ, ನೀವೇ ಒಂದು ಲೆಕ್ಕಾಚಾರ ಮಾಡ್ಕೊಂಡು ನನಗೆ ಮಾತಾಡಿ ಹೇಳ್ರಿ. ಇಲ್ಲ ಸರ್, ಅವ್ರು ಇಲ್ಲ ಸರ್, ಇಲ್ಲ ನೀವು ಆರ್ ಹೋಗದ್ಮೇಲೆ ಮುಗೀತು, ನನ್ಗೆ ಅಷ್ಟು ತನಕ ಇದು ಮಾಡ್ಕೋಬಹುದು. ಆಮೇಲೆ ರೈತರ ಜೊತೆಗೆ ಬ್ಯಾಂಕ್ ಮ್ಯಾನೇಜರ್ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಅನ್ನುವಂಥ ಆಡಿಯೋನ ಕೂಡ ನೀವು ಕೇಳಿಸ್ಕೊಂಡಿದ್ದೀರಾ. ಒಟ್ಟಾರೆ ರೈತರ ಚೂರು ಚೂರು ಸಾಲವನ್ನ ಮನ್ನಾ ಮಾಡಬೇಕು ಅಂತ ಹೇಳಿ ರೈತರು ಈ ರೀತಿಯಾಗಿ ಆಗ್ರಹಿಸ್ತಾ ಇದ್ದಾರೆ. ಲಕ್ಷಾಂತರ ಕೋಟಿ ಸಾಲ ಮಾಡಿ ಕಟ್ಟದೆ ದೇಶ ತೊರೆದಂತಹ ವಿಜಯ್ ಮಲ್ಯ ಸೇರಿದಂತೆ ಅವರ ಸಾಲವನ್ನ ಮಾಡ್ತದೆ. ಬರಗಾಲ ಬಂದು ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿ ತಮ್ಮದೇ ರೀತಿಯಲ್ಲಿ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕದಿಂದ ಹಿಡಿದು ಇವತ್ತು 6 ಜಿಲ್ಲೆ ಬರಗಾಲ ತಾಂಡ ಮಾಡ್ತೈತಿ. ಇವತ್ತು ರಾಜ್ಯ ಸರ್ಕಾರ ನಮ್ಮ ಕುರ್ಚಿ ಸಲುವಾಗಿ ಕುರ್ಚಿ ಸಲುವಾಗಿನೇ ಅವ್ರು ಕಿತ್ತಾಡಕತ್ತಾರೆ. ಇವತ್ತು ನಾನ್ ಮಿನಿಸ್ಟರ್ ಆಗಬೇಕು, ಮಿನಿಸ್ಟರ್ ಆಗಬೇಕು ಅದ್ರಾಗೈತಿ. ಇವತ್ತು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಈಗಾಗಲೇ ರಾಜ್ಯದಲ್ಲಿ ಮಳೆ ಇಲ್ಲದೆ ಬರಗಾಲದಿಂದ ರೈತರು ಯಾವ ರೀತಿ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತೇ ಇದೆ. ಮತ್ತೆ ಇದೀಗ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಬ್ಯಾಂಕ್ನಿಂದ ನೋಟಿಸ್ ಬಂದಿದೆ ಅಂತ ಹೇಳಿದ್ರೆ, ಈಗ ರೈತರ ಕಥೆ ಏನು? ಪರಿಹಾರದ ಬಗ್ಗೆ ಏನಾದ್ರೂ ಮಾತನಾಡ್ತಾ ಇದ್ದಾರಾ, ಹೇಗೆ? ಹೌದು ದಿವ್ಯಾ, ನೋಡ್ಬೋದು. ಒಂದ್ ಕಡೆ ರಾಜ್ಯದಲ್ಲಿ ಬರ ಆಗುತ್ತಿದೆ, ಇನ್ನೊಂದ್ ಕಡೆ ರೈತರು ಮೋಡದ ಕಡೆ ಯಾವಾಗ ಮಳೆ ಬರುತ್ತೋ, ನಾವು ಬಿತ್ತಿರುವಂತ ಬೆಳೆ ಯಾವಾಗ ನಮ್ ಕೈಗೆ ಸೇರುತ್ತೋ ಅನ್ನುವಂತ ನಿಟ್ಟಿನಲ್ಲಿ ಕೂಡ ರೈತರು ಇದ್ದಾರೆ. ಇನ್ನೊಂದ್ ಕಡೆ ಬ್ಯಾಂಕುಗಳು, ಅದರಲ್ಲೂ ಮುಖ್ಯವಾಗಿ ವಿಜಯನಗರ ಜಿಲ್ಲೆಯ ಧರ್ಮಸಾಗರದಲ್ಲಿ ಇರ್ತಕ್ಕಂತ ಏನು ಬ್ಯಾಂಕ್ ಏನಿದೆ, ಪ್ರಗತಿ ಗ್ರಾಮೀಣ ಬ್ಯಾಂಕು, ಆ ಬ್ಯಾಂಕಿನಿಂದ ಕೂಡ ಹೊಸಪೇಟೆ ತಾಲೂಕಿನ ಧರ್ಮಸಾಗರ, ಕಾಕುಬಾಳು ಸೇರಿದಂತೆ ವಿವಿಧ ಗ್ರಾಮಗಳ ರೈತರಿಗೆ ಈಗ ಬ್ಯಾಂಕ್ ಕೂಡ ನೋಟಿಸ್ ಕೊಟ್ಟಿದೆ. ನೀವು ಸಾಲವನ್ನ ಮರುಪಾವತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಟಿಸ್ ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಅದಲ್ಲದೆ ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಕೂಡ ವಿಜಯನಗರ ಜಿಲ್ಲೆಯ ಕೆಲವು ರೈತರಿಗೆ ಕೂಡ ನೋಟಿಸ್ ಕೂಡ ಜಾರಿಯಾಗಿದೆ. ಇನ್ನು ರೈತರು ಮತ್ತೆ ರೈತ ಮತ್ತು ಬ್ಯಾಂಕ್ ಮ್ಯಾನೇಜರ್ ನಡುವಿನ ಆಡಿಯೋ ಕೂಡ ತಾವು ಕೇಳಿದ್ರಿ ಯಾವ ರೀತಿಯಾಗಿದೆ ಅಂತ ಹೇಳಿ. ನೀವು ಯಾವುದೇ ಕಾರಣಕ್ಕೂ ಡಿಲೇ ಮಾಡೋ ಹಾಗಿಲ್ಲ, ನೀವು ಸಾಲವನ್ನ ಕಟ್ಟಲೇಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಬ್ಯಾಂಕ್ ಮ್ಯಾನೇಜರ್ ರೈತರಿಗೆ ಕರೆ ಮಾಡಿ ಮಾತಾಡಿರ್ತಕ್ಕಂಥ ಆಡಿಯೋ ಕೂಡ ಈಗ ಜಿಲ್ಲೆಯಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು. ಅದಲ್ದೇನೆ ಬರಗಾಲದಿಂದ ಈಗ ಬರಗಾಲ ಕೂಡ ತಾಂಡವಾಡ್ತಾ ಇದೆ ಜಿಲ್ಲೆಯಲ್ಲಿ. ಸರ್ಕಾರ ಬ್ಯಾಂಕ್ಗಳಿಂದ ರೈತರಿಂದ ಸಾಲ ವಸೂಲಿ ಮಾಡ್ಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು, ಆದೇಶ ಕೂಡ ಹೊರಡಿಸಿರ್ತಕ್ಕಂಥದ್ದು. ಅಲ್ಲದೆ ಲಕ್ಷಾಂತರ ಕೋಟಿ ಸಾಲ ಮಾಡಿ ಕಟ್ಟದೆ ದೇಶ ತೊರೆದಿರ್ತಕ್ಕಂಥ ವಿಜಯ ಮಲ್ಯ, ಅದಾನಿ ಅಂತವರು ಸಾಲ ಮನ್ನಾ ಮಾಡ್ತೀರಿ. ಆದ್ರೆ ಬರಗಾಲ ಬಂದಿದ್ರು ಕೂಡ ರೈತರು ಸಂಕಷ್ಟದಲ್ಲಿದ್ರು ಕೂಡ ಒಂಚೂರು ಕೂಡ ತಾವು ದಯ ತೋರಿಸ್ತಾ ಇಲ್ಲ. ಸರ್ಕಾರ ಈ ಬಗ್ಗೆ ಸರ್ಕಾರ ರೈತರ ಸಂಕಷ್ಟಕ್ಕೆ ಧಾವಿಸಬೇಕು ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತು ನೀವೇನಾದ್ರೂ ಇದೇ ರೀತಿ ಮುಂದುವರೆದ್ರೆ, ರೈತರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇದೇ ರೀತಿಯಾಗಿ ತಾವೇನಾದ್ರೂ ಬ್ಯಾಂಕ್ ನಿಂದ ವಸೂಲಿಗೆ ಮುಂದಾದ್ರೆ ನಾವು ವಿಷದ ಬಾಟ್ಲಿನ ತೆಗೆದುಕೊಳ್ಬೇಕಾಗುತ್ತೆ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಕೂಡ ರೈತರು ಸ್ಪಷ್ಟವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ
ಒಂದ್ ಕಡೆ ಜಿಲ್ಲೆಯಲ್ಲಿ ಬರ ತಾಂಡವ ಆಡ್ತಾ ಇದೆ, ಇನ್ನೊಂದ್ ಕಡೆ ಬ್ಯಾಂಕ್ಗಳಿಂದ ನೋಟಿಸ್ ಕೂಡ ಜಾರಿಯಾಗಿರ್ತಕ್ಕಂಥದ್ದು, ರೈತರು ಕೂಡ ಅತಂತ್ರ ಸ್ಥಿತಿಗೆ ತಲುಪಿದ್ದಾರೆ. ಹಾಗಾಗಿ ಸರ್ಕಾರ ಇತ್ತ ಕಣ್ಣು ಹಾಯಿಸ್ಬೇಕು, ಒಂದಿಷ್ಟು ಕಾಲಾವಕಾಶ ಕೊಡಬೇಕು, ಇಲ್ವಾ ಒಂದ್ ಕಡೆ ಸಾಲ ಮನ್ನಾ ಮಾಡಬೇಕು ಅನ್ನುವಂತಹ ಕೂಗನ್ನ ರೈತರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.